ದುನಿಯಾ ವಿಜಯ್ ಸದ್ದಿಲ್ಲದೆ ಮತ್ತೊಂದು ಚಿತ್ರಕ್ಕೆ ಸೈನ್ ಮಾಡಿದ್ದಾರಂತೆ. ಆಕ್ಷನ್ ಡೈರೆಕ್ಟರ್ ಅಂತಾನೆ ಕರೆಸಿಕೊಳ್ಳೋ PN ಸತ್ಯಮೂರ್ತಿ ನಿರ್ದೇಶನದ ಮುರುಘಾ ಚಿತ್ರದಲ್ಲಿ ಬ್ಲಾಕ್ ಕೋಬ್ರಾ ವಿಜಯ್ ಕಾಣಿಸಿಕೊಳ್ತಿದ್ದಾರೆ. ಮುರುಘಾ ಇದೊಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಹಾಗೂ ಲಾಟ್ ಆಫ್ ಆಕ್ಷನ್ ಸೀಕ್ವೆನ್ಸ್ ಗಳಿಂದ ಕೂಡಿರೋ ಸಿನಿಮಾ ಆಗಿದೆ. ಕನ್ನಡದ ಹಾಸ್ಯ ತಾರೆ ರೇಖಾ ದಾಸ್ ಹಾಗೂ ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರ ಮಗಳು ಶ್ರಾವ್ಯ ರೋಸ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಆದ್ಲು. ಈಗಾಗಲೇ ನಾಯಕಿಯಾಗಿ ಗುರುತಿಸಿಕೊಂಡು ಎಲ್ರಿಗೂ ಚಿರಪರಿಚಿತಳಾದ ನಟಿ ಶ್ರಾವ್ಯ ಇದೀಗ ನ್ಯೂ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾಳೆ. ಈಗಾಗಲೇ ಕ್ಯೂಟ್ ಆಗಿ ಕಾಣಿಸಿಕೊಳ್ಳೋ ನಟಿ ಶ್ರಾವ್ಯ ಹೊಸ ಕಲರ್ಫುಲ್ ಫೋಟೋ ಶೂಟ್ ನಲ್ಲಿ ನ್ಯೂ ಲುಕ್ ನಲ್ಲಿ ಮತ್ತಷ್ಟು ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿದ್ದಾಳೆ. ಈಗಾಗಲೇ ಭಜರಂಗಿ ಭಾಯ್ಜಾನ್, ಪ್ರೇಮ್ ರತನ್ ಧನ್ ಪಾಯೋ ಚಿತ್ರದಲ್ಲಿ ಬ್ಯುಸಿಯಾಗಿರೋ ಸಲ್ಮಾನ್ ಇದೀಗ 80ರ ದಶಕದ ಸೂಪರ್ ಡೂಪರ್ ಹಿಟ್ ಆದ ಜಾಕಿ ಶ್ರಾಫ್ ಮತ್ತು ಮೀನಾಕ್ಷಿ ಶೇಷಾದ್ರಿ ನಟಿಸಿದ್ದ ಹೀರೋ ಚಿತ್ರದ ರೀಮೇಕ್ ನಲ್ಲಿ ನಟಿಸಲು ಹಸಿರು ನಿಶಾನೆ ತೋರಿದ್ದಾರೆ. ಇದೀಗ ಹೀರೋ ಚಿತ್ರವನ್ನ ನಿಖಿಲ್ ಅಡ್ವಾಣಿ ನಿರ್ದೇಶಿಸುತ್ತಿದ್ದು, ಸೂರಜ್ ಪಂಚೋಲಿ, ಅತಿಯಾ ಶೆಟ್ಟಿ ಅಭಿನಯಿಸುತ್ತಿದ್ದಾರೆ. ಈಗಾಗಲೇ ಕಿಕ್ ಚಿತ್ರದಲ್ಲಿ ಹಾಡಿ ಅವರ ಅಭಿಮಾನಿಗಳನ್ನ ಖುಷಿಪಡಿಸಿದ್ದ ಸಲುಮಿಯಾ ಈಗ 2 ಹಾಡುಗಳನ್ನ ಹಾಡುವುದರ ಮೂಲಕ ಮತ್ತೆ ತಮ್ಮ ಅಭಿಮಾನಿಗಳ ಮನ ತಣಿಸಲಿದ್ದಾರೆ. ಜ್ಯೋತಿಕಾ ಈ ತಿಂಗಳ ಮುಖಪುಟದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ರಿನ್ಸ್ ಮಹೇಶ್ ಬಾಬು ಅವರ ಮುಂದಿನ ಚಿತ್ರವನ್ನ ಕೊರಟಲ ಶಿವ ಅವರು ನಿರ್ದೇಶನ ಮಾಡುತ್ತಿದ್ದು, ಶ್ರೀಮಂತುಡು ಅಂತ ಹೆಸರಿಡಲಾಗಿತ್ತು. ಮೈತ್ರಿ ಮೂವೀಸ್ ಈ ಚಿತ್ರವನ್ನ ನಿರ್ಮಿಸಲಿದ್ದು, ಈಗಾಗಲೇ ಫಿಲ್ಮ್ ಚೇಂಬರ್ ನಲ್ಲಿ ಟೈಟಲ್ ಕೂಡ ರಿಜಿಸ್ಟರ್ ಮಾಡಲಾಗಿತ್ತು. ಆದರೆ ಇದೀಗ ಚಿತ್ರತಂಡ ಟೈಟಲ್ ಚೇಂಜ್ ಮಾಡುವತ್ತ ಮುಂದಾಗಿದೆ. ಚಿತ್ರತಂಡ ಹಾಗೂ ವಿತರಕರು ಸಮಾವೇಶ ನಡೆಸಿ ಟೈಟಲ್ ನಿಂದಾನೇ ಸಿನಿಮಾದ ಕ್ಯೂರಿಯಾಸಿಟಿ ಬಿಲ್ಡ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀಮಂತುಡು ಟೈಟಲ್ ಚೇಂಜ್ ಮಾಡಿ ಮಗಾಡು ಅನ್ನೋದಾಗಿ ಬದಲಿಸಿದ್ದಾರೆ.